ಶಿವಮೊಗ್ಗದಲ್ಲಿ ಅಪ್ರಾಪ್ತನ ಕೊಲೆ ಪ್ರಕರಣ ಸಂಬಂಧ ಮರಣೋತ್ತರ ಪರೀಕ್ಷೆ ಬಳಿಕ ಶವ ಹಸ್ತಾಂತರ ಮಾಡಲಾಗಿದೆ. ಸಂಕೇತ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಮೃತದೇಹ ನೋಡಿ ತಾಯಿ ಗೋಳಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಅಷ್ಟೇ ತಾಯಿಯ ಹುಟ್ಟುಹಬ್ಬವನ್ನ ಸಂಕೇತ್ ಮಗ ಆಚರಣೆ ಮಾಡಿದ್ದ. ಇನ್ನು ಈ ಸಾವಿನ ಸುದ್ದಿ ಕೇಳ್ತಾ ಇದ್ದಂಗೆ ಸಂಕೇತ್ ಸಂಬಂಧಿಯೊಬ್ಬರು ಅಸ್ವಸ್ಥರಾದರು. ಮನೆ ಮುಂಭಾಗದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅನ್ಯ ಧರ್ಮೀಯ ಅಪ್ರಾಪ್ತರಿಂದ ಕೊಲೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಊರ್ಗಡೂರಿನಲ್ಲಿ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಗಾಂಜಾ ಹಾವಳಿಯ ಘಟನೆ ಕಾರಣ ಅನ್ನೋ ಆರೋಪನೂ ಕೇಳಿಬಂದಿದೆ. ಶಿವಮೊಗ್ಗದ ಬಿಎಚ್ ರಸ್ತೆ ಮೂಲಕ ಬಸ್ ಸ್ಟ್ಯಾಂಡ್ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಮೃತದೇಹ ರವಾನೆ ಮಾಡಿದ್ದಾರೆ. ನೂರಾರು ಬೈಕ್ಗಳ ಮೂಲಕ ಮೆರವಣಿಗೆ ಮಾಡಿದ್ದಾರೆ. ಘೋಷಣೆ ಕೂಗಿ ಆಕ್ರೋಶವನ್ನ ಹಿಂದೂಪರ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನನ್ನ ತಮ್ಮ 8 ಗಂಟೆ ಸ್ಕೂಲಿಗೆ ಹೋಗಿದ್ದಾನೆ. 8 ಗಂಟೆ ಸ್ಕೂಲಿಗೆ ಹೋದನು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ. ಊಟ ಮಾಡ್ಕೊಂಡು ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋದಾದ್ಮೇಲೆ 9 ಗಂಟೆ ತನಕ ನಾನು 8:15 ಸರಿ ಫೋನ್ ಮಾಡಿದೆ ರವಿಕುಮಾರ್ ಸರ್ ಅಂತ. ಫೋನ್ ಮಾಡ್ಬಿಟ್ಟು ಸರ್ ಯಾಕೆ ಸರ್ ಮೆಸೇಜ್ ಎಷ್ಟು ತನಕ ಕ್ಲಾಸು ಮೆಸೇಜ್ ಹಾಕಿಲ್ವಲ್ಲ ಅಂತ 8:15 ಸರ್ ಮೆಸೇಜ್ ಹಾಕಿದ್ರು. ಈ ದಿನ 9 ಗಂಟೆ ತನಕ ಸ್ಕೂಲು ಅಂತ. ಅದಾದ್ಮೇಲೆ ಸ್ಕೂಲ್ ಬಿಟ್ಟು 9 ಗಂಟೆ ಸ್ಕೂಲ್ ಬಿಟ್ರು. ಅದಕ್ಕೆ ಮೆಸೇಜ್ ಹಾಕ್ಬೇಕಿತ್ತು. 9 ಗಂಟೆ ಸ್ಕೂಲ್ ಬಿಟ್ಟು ಮೆಸೇಜ್ ಹಾಕಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ನನ್ನ ತಮ್ಮನ. ಅವ್ರು ಮೆಸೇಜ್ ಹಾಕಿಲ್ಲ, ಅವ್ರ ತಪ್ಪು. ಆಮೇಲೆ ಸರಿಗೆ ಹುಡುಗರು ಕರೆದ್ರು ಸರಿಯಾಗಿ ಒಳಗಡೆ ಕುತ್ಕೋಬೇಕು ಸರ್. ಅವ್ರಿಗೊಂದು ಪರಿಹಾರ ಏನಾದ್ರೂ ಅವನಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿ ನಾವು ಸೂಸೈಡ್ ಮಾಡ್ಕೊಂತೀವಿ. ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡು ಸಾಯ್ತಿರ್ತಾರೆ. ಓದ್ಕೊಳಕ್ಕಾಗಲ್ಲ ಸರ್, ನಮಗೆ ಓದ್ಕೊಳಕ್ಕಾಗಲ್ಲ. ಒಳಗಡೆ ಕುತ್ಕೊಂಡಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. ಎಲ್ಲರಿಗೆ ಒಳ್ಳೆ ಎಲ್ಲ ಸರ್ಗಳು ಟೀಚರ್ಸ್ಗಳು ಅಯ್ಯೋ ಅವ್ನು ತುಂಬ ಒಳ್ಳೆ ಹುಡುಗ ಶ್ರುತಿ ಮಿಸ್ ಅಂತ ಅದಾರ. ಅವರು ಮಾಮ ತಮಾಷೆಗೆ ಅವರು ಚೆನ್ನಾಗಿ ಮಾತಾಡ್ಸರು. ಸರ್ಗಳು ಎಲ್ಲ ಅವ್ನು ಚೆನ್ನಾಗಿ ಮಾತಾಡ್ಸಿ ಇಲ್ಲಿ ಮಠ ಕರ್ಕೊಂಬಂದು ಬಿಟ್ಟೋಗ್ರ ಸರ್. ನಮಗೆ ಸರ್ಗಳು ಎಲ್ಲರೂ ನಿಮಗೆ ಚೆನ್ನಾಗೇ ಇದು ಮಾಡ್ಯಾರ ಸರ್. ಆಮೇಲೆ ಒಳಗಿದ್ದರು ಆ ಸರ್ ಹೊರ ಬಂದ್ರೆ ಇಲ್ಲ ಗೊತ್ತಿಲ್ಲ ಸರ್, ನಾವು ನೋಡಲಿಲ್ಲ ಏನಾಯ್ತು ಗೊತ್ತಿಲ್ಲ ಸರ್. ನಮಗೆ ಗಾಂಜಾ ಹೊಡ್ಕೊಂಡು ಹೊಡೆದ್ರು ಅಂತಾರೆ. ಏನ್ ಮಾಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ ಸರ್. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗೋ ಮುಂದೆ ಹಂಗೆ ಮಾಡಿದ್ರು. ಅವಾಗೆಲ್ಲ ಪೊಲೀಸರೆಲ್ಲ ಬಂದು ನಿಲ್ಸೋಗಿದ್ರು ಸರ್. ಆವಾಗಿಂದ ಏನಿದ್ದಿಲ್ಲ. ನಾನು 4 ತಿಂಗಳು ಅಲ್ಲಿ ಅಡುಗೆ ಮಾಡೋದು ಬಿಟ್ಟು ಬಂದ ಮೇಲೆ ಆಮೇಲೆ 9 ಗಂಟೆ ಮಟ್ಟ ಕ್ಲಾಸ್ ನಿನ್ನಿಂದ ಕ್ಲಾಸ್ ಮಾಡ್ಯಾರ. ಸ್ಕೂಲಲ್ಲಿ ರೌಡಿಸಮ್ ನಡೀತಾ ಇದೆ. ಚಾಕು ಬ್ಲೇಡು ತಾಂಡಿ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸೋದು ಎದುರಿಸೋದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಗಾಂಜದ್ದು ಭಾರಿ ನಡೀತಾ ಇದೆ. ಈ ಕಡೆ ಎಲ್ಲ ಫುಲ್ಲು ಸುತ್ತಮುತ್ತ ಫೀಲ್ಡ್ ಎಲ್ಲ ಇದೆ. ಮಧ್ಯಾಹ್ನ ಆಯಿತು ಅಂದರೂ ಗಾಂಜಾ, ಮತ್ತು ಸಂಜೆ ಆಯಿತು ಅಂದರೂ ಗಾಂಜಾ ಇರುತ್ತೆ. ನಮ್ಮದು ಇಲ್ಲಿಂದ 1 ಕಿಲೋಮೀಟರ್ ತೋಟ ಇದೆ. ಆ ತೋಟದಲ್ಲಿ ಊರ್ಗಡೂರಿನಲ್ಲಿ ಬಾಲಕನ ಕೊಲೆ ಪ್ರಕರಣ ಸಂಬಂಧ ಹಿಂದೂಪರ ಸಂಘಟನೆಗಳು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಡಿಸಿ, ಎಸ್ಪಿ, ಜಿಲ್ಲಾ ಮಂತ್ರಿ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಫೋನ್ ರಿಸೀವ್ ಮಾಡಿದ ಡಿಸಿ ವಿರುದ್ಧ ಈಶ್ವರಪ್ಪ ಗರಂ ಆಗಿದ್ದಾರೆ. ಸಾಂತ್ವನ ಹೇಳೋಕೆ ಬಂದಿಲ್ಲ ಅಂತಾನೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಬಂದು ಡಿಸಿ ಕುಟುಂಬ ಸದಸ್ಯರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಬಂದು ಕುಟುಂಬಕ್ಕೆ ಡಿಸಿ ಪ್ರಭುಲಿಂಗ ಕಬಳಿ ಕಟ್ಟಿ ಸಾಂತ್ವನ ಹೇಳಿದ್ದಾರೆ. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರ ಹತ್ರ ಬೆಂಗಳೂರಿನಾಗ ಅವ್ರಿಗೂ ಮಾತಾಡಿದ್ದಾರೆ. ಇಲ್ಲಿ SP DC ರಿಪೋರ್ಟ್ ಬರಬೇಕು ಅಂದಾಗ SP ಅವರು ಮಾತಾಡಿದಾಗ 10 ನಿಮಿಷಕ್ಕೆ ಬರ್ತೀನಿ ಅಂತ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು 10 ನಿಮಿಷಕ್ಕೆ ಅವರೂ ಬರ್ತಾರೆ. ಅವ್ರು ಬಂದ ಮೇಲೆ ಅವರು ಈ ನಮ್ದೆಲ್ಲ ಜನರೆಲ್ಲ ಬೇಡಿಕೆ ಏನು